ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಯೂಟ್ಯೂಬರ್ ಅಥವಾ ಒಬ್ಬ ಕ್ಯಾಮ್ರಾಮನ್ ಅಥವಾ ಫೋಟೋಗ್ರಾಫರ್ಗೆ ಯೂಸ್ ಆಗುವಂಥ ಒಂದು ಬೇಸಿಕ್ ಗ್ಯಾಡ್ಜೆಟ್ ಅಂದರೆ ಅದು ಟ್ರೈಪಾಡ್. ಬನ್ನಿ, ಇವತ್ತು ನಮ್ಮ ಹತ್ರ ಒಸಾಕಾರವರ OS550 ಟ್ರೈಪಾಡ್ ಇದೆ. ಬನ್ನಿ ಇದರ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ. ನೀವು ಇಲ್ಲಿ ನೋಡ್ಬೋದು, ಅಮೆಝಾನಲ್ಲಿ ಇದು ಅವೈಲಬಲ್ ಇದೆ. ಸೊ ಇದರ ಡಿಸ್ಕ್ರಿಪ್ಷನ್ನ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಇದರ ಬೆಲೆ $1049. ಸೊ ಸುಮಾರು ಜನ ರಿವ್ಯೂ ಮಾಡಿ ಇದಕ್ಕೆ 4.5 ಸ್ಟಾರ್ಸ್ ಕೊಟ್ಟಿದ್ದಾರೆ. ಸೊ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಇದು ನೋಡಿ, ಅಮೆಝಾನಲ್ಲಿ ಅವೈಲಬಲ್ ಇದೆ, ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು ನೀವು. ಅಮೆಝಾನ್ದು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಿಲ್ ಅನಿಸುತ್ತೆ. ಇದು ಸೋಲ್ಡ್ ಬೈ ಬಂದು ಮಹಾಜನ್ ಅಂಡ್ ಕಂಪ್ನಿ ಅಂತ. ಸೊ ಇವರು ಸೆಲ್ ಮಾಡ್ತಾರಂಥ ಒಂದು ಗ್ಯಾಡ್ಜೆಟ್ ಇದು. ಓಕೆ, ನೀವು ನೋಡಿದ್ರೆ ಒಳಗೊಂದು ಪ್ಯಾಕೇಜ್ ಇದೆ. ಬನ್ನಿ ಇದನ್ನು ತೆಗೆಯೋಣ. ಬ್ಯೂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ನೀವು, ಇಲ್ಲಿ ಒಸಾಕಾ ಅಂತ ಬರೆದಿದ್ದಾರೆ. ಈ ಮಾಡೆಲ್ ಬಂದು OS550 ಅಂತ. ಇಟ್ಸ್ ಎ ಲೈಟ್ ವೈಟ್ ಟ್ರೈಪಾಡ್. ಇಲ್ಲಿ ನೀವು ಗಮನಿಸ್ಬೋದು, ಇದ್ರ ಫೀಚರ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಹೈಟ್ 365 mm, ಫೋಲ್ಡೆಡ್ ಹೈಟ್, ನೆಟ್ ವೆಯ್ಟ್, ಮ್ಯಾಕ್ಸಿಮಮ್ ಲೋಡು ಎಲ್ಲ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದನ್ನು ಸ್ಮಾರ್ಟ್ಫೋನ್ ಕ್ಯಾಮ್ಗೆ ಯೂಸ್ ಮಾಡ್ಬೋದು, ಕ್ಯಾಮ್ರಾಸ್ಗೆ, ಐಪ್ಯಾಡ್ಗೆ ಎಲ್ಲ ಶೂಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಬನ್ನಿ ಈ ಬಾಕ್ಸ್ ಒಳಗೆ ಏನಿದೆ ಅಂತ ನೋಡೋಣ. ಓಕೆ, ಇದಕ್ಕೆ ಒಂದು ಕ್ಯಾರಿ ಬ್ಯಾಗನ್ನು ಕೊಟ್ಟಿದ್ದಾರೆ. ಸೂಪರ್ ಆಗಿದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಈ ಕ್ಯಾರಿ ಬ್ಯಾಗಿಂದ ನೀವು ಈ ಬ್ಲಾಗ್ ಮಾಡೋಕ್ಕೆ, ನೀವೆಲ್ಲರೂ ಹೊರಗಡೆ ಹೋದರೆ ನಿಮ್ಮ ಟ್ರೈಪಾಡನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದರೊಳಗೆ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈ ಬ್ಯಾಗ್ ಒಳಗೆ ಏನಿದೆ ಅಂತ ನೋಡೋಣ. ನೋಡ್ತಾ ಇದ್ದೀರಾ ನೀವು, ಈ ಮೊಬೈಲ್ ಹೋಲ್ಡರ್ ಅಂತ ಕೊಟ್ಟಿದ್ದಾರೆ.
ನೋಡ್ಬೋದು ನೀವು ಇಲ್ಲಿ ಒಸಾಕಾ OS 550 ಅನ್ನೋ ಪ್ರಿಂಟ್ ಇದೆ. ನಿಮ್ಗೆ ಗೊತ್ತಿರಲಿ, ಒಸಾಕಾ ಅನ್ನೋದು ಒಂದು ಜಪಾನ್ನಲ್ಲಿರೋ ಒಂದು ಊರ ಹೆಸರು. ಬಟ್ ಆದರೆ ಇದು ಮೇಡ್ ಇನ್ ಇಂಡಿಯಾ ಗ್ಯಾಡ್ಜೆಟ್ಟು. ಸೊ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ನೀವು. ಈ ಟ್ರೈಪಾಡ್ನ ಒಂದು ಹೈ ಕ್ವಾಲಿಟಿ ಅಲ್ಯೂಮಿನಿಯಮಿಂದ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ಇದು 2.5 kg ಬೇರ್ ಮಾಡುತ್ತೆ. ಆ್ಯಂಡ್ ಇದು ವೆರಿ ಕಾಂಪ್ಯಾಕ್ಟ್ ಮತ್ತು ತುಂಬ ಶಾರ್ಟ್ ಆಗಿದೆ. ಸೊ ಇದು ನಿಮಗೆ ಜಸ್ಟ್ 600 ಗ್ರಾಮ್ ಮಾತ್ರ ವೇ ಆಗುತ್ತೆ. ಸೊ ಇದು ಕಾಂಪ್ಯಾಕ್ಟ್ ಮತ್ತು ಒಳ್ಳೆ ಡಿಸೈನ್ ಆಗಿರೋದ್ರಿಂದ ನೀವು ಹೊರಗಡೆ ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪ್ಯಾನ್ ಹೆಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗೆ ಬಂದರೆ ನೀವು ನೋಡ್ಬೋದು, ಇಲ್ಲಿ ಲಾಕ್ಸ್ ಇದೆ. ಸೊ ಈ ಲಾಕನ್ನು ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ಈ ಥರ ಲಾಕ್ಸ್ ಇದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಯಾವ ಹೈಟಿಗೆ ಬೇಕೋ ಆ ಹೈಟ್ಗೆ ಲಾಕ್ ಓಪನ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿ, ಇದು ಟ್ರಯಾಂಗಲ್ ಶೇಪ್ ಇರೋದ್ರಿಂದ ನಿಮ್ಮ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಇಲ್ಲಿ ಕೆಳಗೆ ನೋಡ್ಬೋದು ನೀವು, ಇಲ್ಲಿ ರಬ್ಬರ್ ಕ್ಯಾಪ್ಸನ್ನು ಕೊಟ್ಟಿದ್ದಾರೆ. ಸೊ ಅನ್ಇವನ್ ಸರ್ಫೇಸಸ್ ಇದ್ದರೆ ದಿಸ್ ವಿಲ್ ಟೇಕ್ ಕೇರ್. ಇನ್ನು ಮೇಲೆ ಬಂದರೆ ನೀವು ನೋಡ್ತಾ ಇದ್ದೀರಾ ಪ್ಯಾನ್ ಹೆಡ್ಡು. ಸೊ ನೋಡಿ, ಇಲ್ಲೊಂದು ನಾಬ್ ಕೊಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ಬೇಕು, ಯಾವ ಹೈಟಿಗೆ ಬೇಕು, ಇದನ್ನು ಹೀಗೆ ನಿಲ್ಲಿಸ್ಕೊಂಡು ಜಸ್ಟ್ ಇದನ್ನು ಲಾಕ್ ಮಾಡಿಕೊಂಡ್ರೆ ಸೊ ನಿಮಗಿದು ಲಾಕ್ ಆಗಿಬಿಡುತ್ತೆ. ಸೊ ಹಾಗೆ ಇದು ನೆಕ್ಸ್ಟು ಇಲ್ಲೊಂದು ನಾಬ್ ಕೊಟ್ಟಿದ್ದಾರೆ, ಇದು ಸೆಕೆಂಡ್ ನಾಬ್. ಸೊ ನಿಮ್ಗೆ ನೋಡಿ, ಈ ಹ್ಯಾಂಡಲಿಂದ ಯಾವ ಡೈರೆಕ್ಷನ್ ಬೇಕಾದ್ರೂ ಹೀಗೆ 360 ಡೈರೆಕ್ಷನ್ ನೀವು ರೊಟೇಟ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವುದೋ ಒಂದು ಆ್ಯಂಗಲಲ್ಲಿ ನಿಲ್ಲಿಸ್ಕೋಬೇಕು ಅಂತ ಹೇಳಿದ್ರೆ ಈ ನಾಬ್ನ ಜಸ್ಟ್ ಹೀಗೆ ರೊಟೇಟ್ ಮಾಡಿ ಲಾಕ್ ಮಾಡಿ, ಸೊ ನಿಮ್ಗೆ ಅದು ಅರೆಸ್ಟ್ ಆಗಿಬಿಡುತ್ತೆ. ಸೊ ಇನ್ನು ದ ಥರ್ಡ್ ನಾಬ್. ಸೊ ಇದು ಬಂದು ದ ಟಾಪ್ ನಾಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಅನ್ಲಾಕ್ ಮಾಡಿ, ಸೊ ಇದೇನಿದೆ, ಸೊ ಯು ಕ್ಯಾನ್ ಸ್ವಿವೆಲ್ ದ ಆ್ಯಂಗಲ್ಸ್. ನೀವು ಈ ಥರ ನೋಡಿ ಆ್ಯಂಗಲ್ಸ್ನ ಸ್ವಿವೆಲ್ ಮಾಡ್ಬೋದು. ಇದರ ಮೇಲೆ ಇಲ್ಲೊಂದು ನಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮ್ಮ ಮೊಬೈಲ್ ಹೋಲ್ಡ್ರನ್ನು ಫಿಕ್ಸ್ ಮಾಡಿ ಆ್ಯಂಡ್ ಯು ಕ್ಯಾನ್ ಶೂಟ್. ಸೊ ಈ ಆ್ಯಂಗಲ್ ನೀವು ಲಾಕ್ ಮಾಡಬೇಕು ಅಂದರೆ, ಈ ಸ್ವಿವೆಲ್ನ ನೀವು ಲಾಕ್ ಮಾಡಬೇಕು ಅಂದರೆ ಅಗೇನ್ ಯು ಹ್ಯಾವ್ ಟು ಯೂಸ್ ದಿಸ್ ನಾಬ್. ಸೊ ಈ ನಾಬನ್ನು ನೀವು ಲಾಕ್ ಮಾಡಿದ್ರೆ ನಿಮಗೆ ಈ ಆ್ಯಂಗಲ್ ಅರೆಸ್ಟ್ ಆಗುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇದಕ್ಕೆ ಮೊಬೈಲ್ ಫಿಕ್ಸ್ ಮಾಡಿ ನೋಡೋಣ. ನೋಡ್ಬೋದು ನೀವು, ಇಲ್ಲಿ ಒಂದು ಮೊಬೈಲ್ ಹೋಲ್ಡ್ರನ್ನು ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಚೆನ್ನಾಗೇ ಇದೆ. ಇದನ್ನು ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಥ್ರೆಡ್ಸ್ ಇದೆ. ಸೊ ಇದನ್ನೇನಿಲ್ಲ, ಜಸ್ಟ್ ಈ ಸ್ಕ್ರೂಗೆ ಜಸ್ಟ್ ಅಸೆಂಬಲ್ ಮಾಡೋದು. ಸೊ ಈ ಥರ ಜಸ್ಟ್ ಸ್ಕ್ರೂ ಮಾಡಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಸೊ ಇದು ಲಾಕ್ ಆಯಿತು. ಜಸ್ಟ್ ಲಾಕ್ ಮಾಡಿ. ಸೊ ಇದು ನೋಡಿದ್ರೆ ನಿಮಗೆ ಈ ಥರ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ನೋಡಿದ್ರೆ ನಿಮಗೆ ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ.
ಸೊ ನಿಮ್ಮ ಮೊಬೈಲನ್ನು ಪ್ಲೇಸ್ ಮಾಡಿ. ನೋಡಿದ್ರಿ ಈಗ. ಸೊ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ ಆಗಿದೆ. ಸೊ ನಿಮಗೆ ಎಷ್ಟು ಆ್ಯಂಗಲ್ ಬೇಕು ಇದನ್ನು ಜಸ್ಟ್ ಲಾಕ್ ಮಾಡಿ. ಸೊ ನೀವು ನೋಡ್ಬೋದು, ಈ ಥರ ನೀವು ಟಿಲ್ಟ್ ಮಾಡ್ಕೋಬೋದು. ಸೊ ಈ ನೀವು ಟಿಲ್ಟ್ ಆ್ಯಂಗಲ್ನ ನೀವು ಲಾಕ್ ಮಾಡಬೇಕು ಅಂತಂದರೆ ಈ ನಾಬನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನೋಡಿ, ನಿಮ್ಮ ಮೊಬೈಲು ತುಂಬಾ ಸ್ಟಡಿಯಾಗಿ ಕೂತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆ ಗ್ರಿಪ್ ಇದೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಓವರಾಲ್ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಲಿಂಕನ್ನು ಹಾಯ್ ಫ್ರೆಂಡ್ಸ್, ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೋತೀನಿ. ದಯವಿಟ್ಟು ನಮ್ಮ ಅಗಸ್ತ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು.